ಇವರುಂಟಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೇನಂತ ಗೊತ್ತಿದ್ದು ರೋಡಲ್ಲಿ ಕಾರ್ ಒಟ್ರಾಸಿಕೊಂಡು ಹೋಗೋದು, ಅಲ್ಗಾಡಿಸುದು, ವಿಡಿಯೋ ಮಾಡಬಾರ್ದಂತ. ವಿಡಿಯೋ ಮಾಡಬಾರ್ದಲ್ಲ, ವಿಡಿಯೋ ಮಾಡಬಾರ್ದಂತಲ್ಲ, ಉಪದ್ರ ಮಾಡೋದು. ಕಾರು ಸರಿಕೊಂಡು ಹೋಗುದಿಲ್ಲ ನೋಡಿ. ನೀ ಬಿಡು ಕಾರ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್. ಇವತ್ತು ನಾನು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದ ಕಾರಣ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಮುದ್ದೆ ಸಾರು ಮಾಡಿದ್ದೆ. ಸೊ ನಿಮಗೆ ಇದರ ರೆಸಿಪಿ ಎಲ್ಲ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ನ ಮಾಡಿ, ಖಂಡಿತವಾಗ್ಲೂ ಮುಂದೆ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಲಿಕ್ಕಿತ್ತು. ಸೊ ಫೋಲ್ಡ್ ಎಲ್ಲ ಮಾಡಿ ಆದ ನಂತರ ಯಾವತ್ತು ಮಾಡುವಂಥದ್ದೇ ಪಾತ್ರೆ ತೊಳೆದು ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡುವಂಥದ್ದು. ಸೊ ಅದೆಲ್ಲ ಆದ ನಂತರ ಇವತ್ತು ನಾನು ಅಂದ್ಕೊಂಡೆ ಏನು ಗೊತ್ತಾ, ಮಧ್ಯಾಹ್ನ ಲಂಚ್ಗೆ ಅಂಜಲ್ ಮೀನು ಸಿಕ್ಕಿದರೆ ಮಾರ್ಕೆಟಲ್ಲಿ ಅದನ್ನು ಬಿರಿಯಾನಿ ಮಾಡ್ಕೋಬೇಕಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದು ನಾನಿವಾಗ. ಸೊ ಇವಾಗ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ಅಂಜಲ್ ಬಿರಿಯಾನಿ ಮಾಡಬೇಕಂತನೂ ಇದೆ. ಆನಂತರ ಮಾವಿನಕಾಯಿ ಏನಾದರೂ ಸಿಕ್ಕಿದರೆ ಉಪ್ಪಿನಕಾಯಿ ಹಾಕಬೇಕಂತ ಹೇಳಿ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇರೋದು ನಾನು. ಸೊ ನೋಡೋಣ ಮಾರ್ಕೆಟಲ್ಲಿ ಏನೆಲ್ಲ ಸಿಗ್ತದೆ. ಒಂದು ವೇಳೆ ಅಂಜಲ್ ಮೀನು ಸಿಗಲಿಲ್ಲ ಅಂದರೆ ಚಿಕನ್ ತಂದು ಚಿಕನ್ ಬಿರಿಯಾನಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ, ಸಿಕ್ಕಿದರೆ ಅಂಜಲ್ ಬಿರಿಯಾನಿ ತಂದು ಫಿಶ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಬನ್ನಿ, ಇವಾಗ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಆನಂತರ ಸ್ವಲ್ಪ ವೆಜಿಟೇಬಲ್ಸ್ ತರಕಾರಿನೂ ತರಲಿಕ್ಕಿದೆ, ಆನಂತರ ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ತರಲಿಕ್ಕಿದೆ. ಸೊ ಏನೆಲ್ಲ ತೊಗೊಳ್ತೀನಿ ಅಂತ ಹೇಳಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇವಾಗ ನಾನು ಮಾರ್ಕೆಟ್ಗೆ ಬಂದೆ. ಸೊ ಬರುವಾಗಲೇ ಎಂಟ್ರೆನ್ಸಲ್ಲೇ ನನಗೆ ಅಂಜಲ್ ಫಿಶ್ ಇತ್ತು, ಇಲ್ಲಿ ನೋಡಿ ಇಲ್ಲಿತ್ತು. ಸೊ ಆದ ಕಾರಣ ನನಗೆ ತುಂಬಾ ಖುಷಿ ಅನಿಸಿತು, ಯಾಕಂದರೆ ಸಿಕ್ಕಿದರೆ ಮಾಡ್ತೀನಿ, ಇಲ್ಲಾಂದರೆ ಚಿಕನ್ ಬಿರಿಯಾನಿ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆಲ್ಲ. ಸೊ ಇವಾಗ ಸಿಕ್ಕಿತ್ತು. ಸೊ ಹಾಗೆ ಇವಾಗ ಇದನ್ನು ಕಟ್ ಮಾಡಿಕೊಂಡು, ತುಂಬ ದೊಡ್ಡದೇನು ತೆಗಲಿಲ್ಲ, ನಾವಿಬ್ಬರೇ ಇರೋದಲ್ಲ, ಇಲ್ಲಾಂದರೆ ವೇಸ್ಟ್ ಆಗ್ತದಲ್ಲ. ನನಗೆ ಅಷ್ಟೇನು ಜಾಸ್ತಿ ಏನು ಮೀನೇನು ಇಷ್ಟ ಅಲ್ಲ, ತಿಂತೀನಿ. ಇವಾಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮೊದಲು ತಿಂತಾ ಇರಲಿಲ್ಲ, ಹಸ್ಬೆಂಡ್ ಜೊತೆ ಸೇರಿ ಇವಾಗ ಫಿಶೆಲ್ಲ ತಿನ್ನಲಿಕ್ಕೆ ಕಲ್ತಿದ್ದೀನಿ. ಸೊ ಹಾಗೆ ಇವತ್ತು ಫಿಶಿದ್ದು ಬಿರಿಯಾನಿ ಮಾಡೋಣ ಅಂತ ಹೇಳಿ, ಸೊ ಚಿಕ್ಕದು ಸಾಕಂತ ಹೇಳಿ ನಾವು ಅದನ್ನು ಕಟ್ ಮಾಡಲಿಕ್ಕೆ ಕೊಟ್ಟಿವಿ. ಸೊ ಅದನ್ನು ಇಟ್ಕೊಂಡು ಇವಾಗ ನಂತರ ಬೇರೆ ತರಕಾರಿ ಅದೆಲ್ಲ ತರಲಿಕ್ಕಿದೆ. ಸೊ ಅದನ್ನು ಸಹ ನೋಡಬೇಕಲ್ವ. ಸೊ ಇಲ್ಲಿ ನೋಡಿ ಪಾಂಪ್ಲೇಟ್ ಇತ್ತು, ಕಪ್ಪು ಮಾಂಜಿ ಹೇಳ್ತಾರಲ್ಲ ಅದು. ಇದು ನೋಡೋಣ ಇನ್ನೊಂದು ಸಲ ತೆಗೆಯುವ ಅಂತ ಹೇಳಿ ಇವಾಗ, ಅಂದರೆ ತಂದು ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ ಹೇಳಿ. ಸೊ ಇವಾಗ ನೋಡಿ ಮಾರ್ಕೆಟ್ಗೆ ಬಂದಿಯಲ್ಲ, ಬಂದ ತಕ್ಷಣ ಇಲ್ಲಿ ಸಹ ಹಾಗೆ ಮಾವಿನಕಾಯಿ ಇದೆಯಲ್ಲ, ಅದು ಸಹ ಸಿಕ್ಕಿತ್ತು. ನೋಡಿ ಖುಷಿ ಆಯಿತು. ಜಾಸ್ತಿ ಬೇಡ, ಒಂದು ಅರ್ಧ kg ಆಗುವಷ್ಟು ಸಾಕಂತ ಹೇಳಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ಖಾಲಿಯಾಗಿತ್ತು ಉಪ್ಪಿನಕಾಯಿ. ಸೊ ಹಾಗೆ ಮಾವಿನಕಾಯಿ ತೆಗೆದ್ವಿ. ಸೊ ಮಾವಿನಕಾಯಿ ರೆಸಿಪಿ ಬೇಕಾದರೆ ನಾನು ನೋಡೋಣ ಶೇರ್ ಮಾಡ್ತೀನಿ, ವಿಡಿಯೋ ಶೂಟ್ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡೋಣ ಮುಂದೆ. ಸೊ ಬೇಕಂದರೆ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ವೆರೈಟೀಸ್ ಆಫ್ ಪಿಕಲ್, ನೆಲ್ಲಿಕಾಯಿ, ಅನಂತರ ಮಾವಿನಕಾಯಿ, ಅನಂತರ ಡೇಟ್ಸ್ ಪಿಕಲ್, ತುಂಬಾ ವೆರೈಟಿ ಪಿಕಲ್ಸ್ ಹಾಕಿದ್ದೀನಿ. ಬೇಕಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನಿಮಗೆ ಬೇಕಾದರೆ ಚೆಕ್ಔಟ್ ಮಾಡ್ಕೋಬೋದು. ಸೊ ನಂತರ ಬಿರಿಯಾನಿ ಮಾಡಲಿಕ್ಕೆ ಇದೆಲ್ಲ ಇರಲಿಲ್ಲ, ಏನು ಈರುಳ್ಳಿ ಟೊಮೆಟೊ ಏನೂ ಇರಲಿಲ್ಲ. ಸೊ ಹಾಗೆ ಇವತ್ತಿಲ್ಲಿ ಇದಿದೆ, ಏನು ಸಂತೆ ಇದೆ ಮಾರ್ಕೆಟಲ್ಲಿ. ಸೊ ಹಾಗೆ ಇಲ್ಲಿ ಈರುಳ್ಳಿ ತೆಗೆದುಕೊಳ್ಳಿಕ್ಕೆ ಬಂದ್ವಿ. ಈರುಳ್ಳಿ ಆದ ನಂತರ ಇಲ್ಲಿ ನೋಡಿ ಕಪ್ಪು ದ್ರಾಕ್ಷಿ KGಗೆ 160 ಏನೋ ಎಷ್ಟೋ ಇತ್ತು. ಸೊ ಹಾಗೆ ನೋಡುವಾಗ ಚಂದ ಕಾಣ್ತದಲ್ಲ, ಒಂದು ನೀಟಾಗಿ ಇಟ್ಟಿದ್ದಾರೆ ನೋಡಿ, ಹಾಗೆ ತೆಗೆಯುವಂತಾಯಿತು. ಇದು ನಮ್ಮ ಮನೇಲಿ ಯಾವತ್ತೂ ಇರ್ತದೆ, ಈ ದ್ರಾಕ್ಷಿ ನಮಗೆ ತಪ್ಪುವುದಿಲ್ಲ, ಈಗ ಸೀಸನ್ ಅಲ್ಲ ಅದರದ್ದು. ಸೊ ನಂತರ ಅದನ್ನೆಲ್ಲ ತೆಗೆದು ನಂತರ ಉಪ್ಪಿನಕಾಯಿಗೆ ಈ ಥರ ಮೆಣಸಿದೆಯಲ್ಲ ರೌಂಡಾಗಿ, ಈ ಮೆಣಸು ಮತ್ತು ನಮಗೆ ಬಾಡಿಗೆ ಮೆಣಸಿದೆಯಲ್ಲ, ಅದನ್ನು ಎರಡನ್ನು ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕಬೇಕು, ಆವಾಗ ತುಂಬಾ ಚೆನ್ನಾಗಿರ್ತದೆ ಉಪ್ಪಿನಕಾಯಿ. ಸೊ ಅದನ್ನು ಸಹ ತೆಗೆದುಕೊಂಡೆ. ಆನಂತರ ಸ್ವಲ್ಪ ಐಟಮ್ ಎಲ್ಲ ಆಗಲಿಕ್ಕಿತ್ತು. ಸೊ ಅದನ್ನೆಲ್ಲ ಇಟ್ಕೊಂಡು ಮನೆಗೆ ಬಂದ ನಂತರವೇ ತೋರಿಸ್ತೇನೆ ಅಂತ ಹೇಳಿ. ಸೊ ಮನೆಗೆ ಬಂದ ತಕ್ಷಣ ಏನು ಗೊತ್ತಾ, ನಾನು ಈ ದ್ರಾಕ್ಷಿ ತರಕಾರಿ ಎಲ್ಲ ತರ್ತೀವಲ್ಲ, ಇದನ್ನು ಮೊದಲಿಗೆ ನಾನು ತೊಳೆದು ಕ್ಲೀನ್ ಮಾಡಿಯೇ ಫ್ರಿಜ್ಜಲ್ಲಿ ಇಡೋದು, ಅಥವಾ ಹೊರಗಿಡೋದಾದರೂ ಬಂದ ತಕ್ಷಣ ಅದನ್ನು ನಾನು ವಾಶ್ ಮಾಡ್ತೀನಿ. ನೀವು ಸಹ ಹಾಗೆ ಈ ಥರ ಫ್ರೂಟ್ಸ್ ವೆಜಿಟೇಬಲ್ಸ್ ಏನಾದರೂ ತಂದ ತಕ್ಷಣ ಅದನ್ನು ಮೊದಲು ವಾಶ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಒಂದು ಪಾತ್ರೆಗೆ ಎಲ್ಲ ಹಾಕಿ ಸ್ಟೈಲರ್ಗೆ ಹಾಕಿ ಇವಾಗ ಇದನ್ನು ನಾನು ವಾಶ್ ಮಾಡಿ ತರ್ತೀನಿ.
ಸೊ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇವಾಗ ತಂದೆ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ತಂದಿದ್ದೇನೆ. ಸೊ ಈ ಥರ ಇಟ್ಟರೆ ವಾಶ್ ಮಾಡಿ ನಮಗೆ ಬೇಕಾಗುವಾಗ ತಿನ್ನಲಿಕ್ಕೆ ಸಹ ಆಗ್ತದಲ್ಲ. ಸೊ ಅರ್ಧ ಕೆ ಜಿಯಲ್ಲಿ ಉಂಟಲ್ಲ 3 ಮಾವಿನಕಾಯಿ ಮಾತ್ರ ಸಿಕ್ಕಿದ್ದು. ನಾನು ತೆಗೆಯುವಾಗ 4 ತೆಗೆದೆ, ಅರ್ಧ ಕೆ ಜಿಯಲ್ಲಿ 3 ಇತ್ತು. ಸೊ ಅಲ್ಲಿ ನೋಡಲಿಲ್ಲ, ಇಲ್ಲಿಗೆ ಬಂದ ನಂತರವೇ ನೋಡಿದ್ದು. ಫುಲ್ ಸುಸ್ತಾಗ್ತಾ ಇತ್ತು, ಇನ್ನು ಬಂದು ಮನೆಯಲ್ಲಿ ಕೆಲಸ ಎಲ್ಲ ಆಗಬೇಕಲ್ಲ. ಸೊ ಹಾಗೆ ನಂತರ ನೋಡಿ ಟೊಮೆಟೊ, ಆನಂತರ ಕೊತ್ತಂಬರಿ ಸೊಪ್ಪು, ಆನಂತರ ಈರುಳ್ಳಿ ತಂದ್ವಿ. ಆನಂತರ ಏನು ಗೊತ್ತಾ, ಇದಿತ್ತು ಏನು ಆರೆಂಜ್. ಇದು ಇವಾಗ ಸೀಸನ್ ಅಲ್ಲ, ಇದಂತೂ ಬೇಕೇ ಸೀಸನ್ ಟೈಮಲ್ಲಿ ಆರೆಂಜ್, ಆನಂತರ ಇದೆಲ್ಲ ಸೀತಾಫಲ ಎಲ್ಲ. ನಂತರ ಅಲ್ಲಿ ಬೊಗರಿ ಕಾಣ್ತಾ ಇತ್ತು, ಆ ಥರ ಹಳೆ ಮುಂಚೆ ತಿಂದದ್ದೆಲ್ಲ ನೆನಪಾಯಿತು ಬೊಗರಿ ನೋಡುವಾಗ. ಸೊ ಅದನ್ನು ಸಹ ತೆಗೆದ್ವಿ. ಆನಂತರ ಸೀತಾಫಲ, ಆರೆಂಜ್, ಆನಂತರ ದ್ರಾಕ್ಷಿ, ಫ್ರೂಟ್ಸ್ ಇಷ್ಟೇ ತೆಗೆದದ್ದು. ಸೊ ಇಷ್ಟು ತೆಗೆದ್ವಿ ಅಲ್ಲ. ಸೊ ನೋಡಿ ಇದಾಗಿತ್ತು ಮೆಣಸು, ಉಪ್ಪಿನಕಾಯಿಗೆ ಹಾಕ್ತೀವಲ್ಲ. ನಂತರ ಸಜ್ಜಿಗೆ ಸೋಜಿ ರವೆ ಇದೆಯಲ್ಲ ಅದನ್ನು ಸಹ ತೆಗೆದ್ವಿ. ಸೊ ಇಷ್ಟೇ. ಇದೆಲ್ಲ ಆಗಿ ನಾನು ತಕ್ಷಣ ಮೀನನ್ನು ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತ ಹೇಳಿ ಲಂಚ್ಗೆ ಅಂಜಲ್ದು ಫುಲ್ ಮಸಾಲೆ ಎಲ್ಲ ಈ ಥರ ಮಾಡಿ ಇಟ್ಕೊಂಡೆ. ಸೊ ಈ ಥರ ಎಲ್ಲ ಆದ ನಂತರ ಮಧ್ಯಾಹ್ನ ಆದ ನಂತರ ನೋಡಿ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇದರ ಸಪ್ರೇಟಾಗಿ ನಾನು ಫಿಶ್ ಬಿರಿಯಾನಿ ವಿಡಿಯೋ ಮಾಡಿದ್ದೀನಿ. ಸೊ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ನೋಡಿಕೊಂಡು ಎಡಿಟ್ ಮಾಡಿ ಅದನ್ನು ನಿಮಗೆ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಅಂಜಲ್ ಬಿರಿಯಾನಿ ಯಾಕಂದರೆ ಸಪ್ರೇಟಾಗಿ ನಿಮಗೆ ನನ್ನದು ಯಾವುದೇ ರೆಸಿಪಿ ಬೇಕಂದರೆ ಸರ್ಚ್ ಮಾಡುವಾಗ ಕೆಲವರಿಗೆ ಸಿಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಫಿಶ್ ಬಿರಿಯಾನಿ ಆದರೆ ಕುಕ್ಸ್ ಕಿಚನ್ ಫಿಶ್ ಬಿರಿಯಾನಿ ಅಂತ ಹಾಕಿ ಆವಾಗ ನಿಮಗೆ ಸಿಗ್ತದೆ. ನನ್ನ ಚಾನಲಿದು ನೇಮ್ ಹಾಕಿ ನೀವು ಆ ಥರ ಮಾಡಿದರೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಬೇಗನೆ ಸಿಗ್ತದೆ. ಸೊ ನೋಡಿ ತುಂಬಾ ಚೆನ್ನಾಗಿತ್ತು ಫಿಶ್ ಬಿರಿಯಾನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು ಫಿಶ್ ಬಿರಿಯಾನಿ. ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು, ಅಷ್ಟೊಂದು ಟೇಸ್ಟಿಯಾಗಿತ್ತು ಇವತ್ತಿನ ಫಿಶ್ ಬಿರಿಯಾನಿ. ಸೊ ನಾನು ಆಲ್ರೆಡಿ ಫಿಶ್ ಪಾಂಪ್ಲೆಟ್, ಫಿಶ್ ಫ್ರೈ ಅಥವಾ ವೆರೈಟಿಯಾಗಿ ಮಸಾಲ ಹಾಕಿ ಎಲ್ಲ ತುಂಬ ನಾನು ಫಿಶ್ ರೆಸಿಪಿ ಎಲ್ಲ ಹಾಕಿದ್ದೀನಿ. ಅದರ ಲಿಂಕು ಸಹ ಬೇಕಾದರೆ ನಾನು ಕೊಡ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆನಂತರ ಸಂಜೆ ಆಗುವಷ್ಟರಲ್ಲಿ ಟೀ ಟೈಮ್ಗೆ ನಾನು ನಾನ್ ಕಟಾಯಿ ಮಾಡಿದ್ದೆ. ಸೊ ಅದರ ರೆಸಿಪಿ ಸಹ ನಾನು ಸಪ್ರೇಟಾಗಿ ವಿಡಿಯೋ ಶೂಟ್ ಮಾಡಿದ್ದೆ. ಹಾಗಾಗಿ ನನಗೆ ಅದು ಫುಲ್ಲು ಬ್ಲಾಗಲ್ಲಿ ಸಹ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಫುಲ್ ಇವತ್ತು ವಿಡಿಯೋ ಶೂಟ್ ಮಾಡೋದು ಅದೇ ಆಯಿತಲ್ಲ ಬೆಳಿಗ್ಗೆಯಿಂದ. ಸೊ ಬೇಗನೆ ಕೆಲಸ ಆಗಲಿ ಅಂತ ಹೇಳಿ ನಾನು ಫುಲ್ ಬ್ಲಾಗಲ್ಲಿ ಅದನ್ನು ತೋರಿಸಲಿಲ್ಲ, ಸಪ್ರೇಟಾಗೇ ಮಾಡಿದೆ. ಸೊ ನೋಡಿ ಈ ಥರ ನಾನು ನಿಮಗೆ ಸಪ್ರೇಟಾಗಿ ಬೇಗ ಸರ್ಚ್ ಮಾಡುವಾಗ ಸಿಗಲಿ ಅಂತ ಹೇಳಿ ಅದನ್ನು ಸಪ್ರೇಟಾಗಿ ಮಾಡಿದೆ. ಸೊ ಸಂಜೆ ಟೈಮಲ್ಲಿ ಇವತ್ತು ಫ್ರೈಡೇ ಅಲ್ಲ, ಹಸ್ಬೆಂಡ್ ಸಹ ಮನೆಯಲ್ಲಿ ಇರ್ತಾರಲ್ಲ. ಸೊ ಹಾಗೆ ಅವರು ಟೀ ನಾನು ಮಾಡ್ತೇನೆ ಅಂತ ಹೇಳಿ ಟೀ ಮಾಡಿ ತಂದರು. ಸೊ ಸಂಜೆ ಟೈಮಲ್ಲಿ ನನಗೆ ಈ ಥರ ಹೊರಗಡೆ ಕೂತ್ಕೊಂಡು ಹೊರಗಿನ ವ್ಯೂ ನೋಡಿಕೊಂಡು ಈ ಥರ ಟೀ ಕುಡಿಯೋದಂದರೆ ತುಂಬಾ ಇಷ್ಟ. ಒಂಥರ ಏನೋ ಖುಷಿ ಆದಾಗೆ, ಮನಸ್ಸಿಗೆ ಒಂಥರ ಸಮಾಧಾನ ಆದಾಗೆ. ಸೊ ಹಾಗೆ ಹೊರಗಡೆ ಬಂದು ಬಿಸಿ ಆದಂತಹ ಟೀ, ಆನಂತರ ನಾನು ಸಂಜೆ ಇದು ಮಾಡಿದ್ದೆಯಲ್ಲ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನ್ ಕಟಾಯಿ, ಅದನ್ನು ಇವಾಗ ಟೀ ಟೈಮಲ್ಲಿ ನಾವು ತಿಂದ್ವಿ. ಸೊ ನೋಡಿ ತುಂಬಾ ಚೆನ್ನಾಗಿದೆ ಆಯಿತಾ, ಪರ್ಫೆಕ್ಟಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಇದನ್ನು ಸಹ ನೀವು ಟ್ರೈ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಾನು ಮುಂದೆ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸಂಜೆ ಎಲ್ಲ ಆದ ನಂತರ ಹಸ್ಬೆಂಡ್ ಹತ್ರ ಹೇಳಿದೆ ಸ್ವಲ್ಪ ಈ ಥರ ಪ್ಲೇಸ್ಗೆ ಗಾರ್ಡನ್ ಅಥವಾ ಪಾರ್ಕ್ ಎಲ್ಲಿಯಾದರೂ ಇದ್ದರೆ ಅಲ್ಲಿ ಥರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಮೈಂಡೆಲ್ಲ ಫುಲ್ ಫ್ರೆಶ್ ಆಗ್ತದೆ ಅಂತ ಹೇಳಿ. ಹಾಗೆ ನಾವು ಮನೆಯ ಪಕ್ಕದಲ್ಲಿ ಕಡಲಕೆರೆ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಸೊ ನೋಡಿ ಅಲ್ಲಿದ್ದು ವ್ಯೂ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲೊಂದು ವಿಷಯ ಏನು ಗೊತ್ತಾ, ಸೊ ಇವಾಗ ನಾನು ಹೇಳ್ತೀನಿ ಏನಂದರೆ, ಇಲ್ಲಿ ನಾವು ಇವಾಗ ಬಂದ್ವಿ ಅಲ್ಲ ಎಂಟ್ರೆನ್ಸಲ್ಲಿ ನೋಡಿ, ಇದು ಬಂದುಬಿಟ್ಟು ಅದರ ಎಂಟ್ರೆನ್ಸಲ್ಲಿ ಹೀಗಿರ್ತದೆ. ಸೊ ಇಲ್ಲಿ ಏನು ವಿಷಯ ಅಂದರೆ ಇವಾಗ ನೋಡಿ ಈ ಥರ ಇಲ್ಲೆಲ್ಲ ಯಾವ ರೀತಿ ವ್ಯೂ ಇದೆ ಅಂತ ಹೇಳಿ ಮೊದಲು ನಿಮಗೆ ತೋರಿಸ್ತೇನೆ. ನೋಡಿ ಯಾವ ಥರ ವ್ಯೂ ಇದೆ ಅಂತ ಹೇಳಿ. ತುಂಬಾ ಕೂಲಾಗಿ ಕಾಮಾಗಿತ್ತು ಪ್ಲೇಸ್. ಸಂಜೆ ಟೈಮಲ್ಲೆಲ್ಲ ಬಂದರೆ ಸ್ವಲ್ಪ ಈ ಥರ ಗಾಳಿ ಬೆಳಕು ನೀರೆಲ್ಲ ನೋಡಿದಾಗ ಮೈಂಡ್ ಒಂಥರ ಫ್ರೆಶ್ ಆಗಿರ್ತದಲ್ಲ. ಸೊ ಅದಕ್ಕಾಗಿ ಸಂಜೆ ಆಗುವಷ್ಟರಲ್ಲಿ ನಾವು ಇಲ್ಲಿಗೆ ಬಂದ್ವಿ. ಸೊ ಏನು ಗೊತ್ತಾ, ಇವಾಗ ಅಲ್ಲಿ ಒಂದು ಪ್ಲೇಸ್ ಕಾಣ್ತಾ ಇದೆಯಲ್ಲ ಆ ಎಂಡಲ್ಲಿ ಅಲ್ಲ, ಎಂಡಿಗಿಂತ ಸ್ವಲ್ಪ ಮುಂದೆ ನಾವೇನು ಮಾಡಿದ್ವಿ, ಈ ಥರ ಸೈಡಲ್ಲಿ ನಾವು ಆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಹಾಗೆ ಉಂಟಲ್ಲ, ಅಲ್ಲಿಗೆ ಹೋಗುವಾಗ ಏನು ಗೊತ್ತಾ, ಈ ಥರ ನಾವು ಮಾತಾಡಿಕೊಂಡೇ ಈ ಥರ ಹೋಗ್ತಾ ಇದ್ವಿ. ಸೊ ಮಾತಾಡಿಕೊಂಡೆ ಹೋಗುವಾಗ ನಾನು ಸರಿಯಾಗಿ ನೋಡಿರಲಿಲ್ಲ ಈ ಹೋಗುವಾಗ. ಸೊ ಏನು ಗೊತ್ತಾ, ಈ ಥರ ಇವಾಗ ಹೋಗ್ತಾ ಇದ್ವಿ ಅಲ್ಲ,
ನಾನು ನಿಮಗೆ ವಿಡಿಯೋ ಎಲ್ಲ ಮಾಡಿ ಆದ ನಂತರ ಕೊನೆಗೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಹೀಗೆ, ಅಂದರೆ ಏನಂತ ಹೇಳಿ ವಿಷಯ. ಸೊ ಹಾಗೆ ಇಲ್ಲಿಗೆ ಬಂದ್ವಿ ಅಲ್ಲ, ಸೊ ಇಲ್ಲಿ ಬೋಟಿಂಗ್ ಸಹ ಮಾಡೋದಾದರೆ ಬೋಟಿಂಗ್ ಸಹ ಇದೆ ನೋಡಿ. ಇಲ್ಲಿ ಪೇ ಮಾಡಲಿಕ್ಕಿದೆ. ಸೊ ಬೋಟಿಂಗ್ ಬೇಕಾದರೆ ಬೋಟಿಂಗ್ ಸಹ ಇದೆ. ಆದರೆ ನಾವು ಬೋಟಿಂಗ್ ಏನು ಹೋಗಲಿಲ್ಲ, ಇಲ್ಲಾಂದರೆ ಇಲ್ಲಿ ರಶ್ ಇರ್ತದೆ. ಇವತ್ತೇನು ಯಾರು ಜನನೇ ಇಲ್ಲ, ಯಾರೂ ಸಹ ಇರಲಿಲ್ಲ, ಅಷ್ಟೊಂದು ಜನನೇ ಇರಲಿಲ್ಲ. ಒಂದು 2 3 4 ಮಂದಿ ಇದ್ದರು. ಆನಂತರ ಆಚೆ ಬದಿಯಲ್ಲಿ ಉಂಟಲ್ಲ ಫೋಟೋಶೂಟ್ ಮಾಡ್ತಾಯಿದ್ರು, ಮಗುವಿದ್ದು ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಫೋಟೋಶೂಟ್ ಎಲ್ಲ ಮಾಡಲಿಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಇದು. ಸೊ ಹಾಗೆ ನಾವು ಇಲ್ಲಿ ನಡ್ಕೊಂಡು ಈ ಥರ ಹೋಗ್ತಾ ಇದ್ವಿ. ನಾನು ಆವಾಗ ಹೇಳಿದೆ ಅಲ್ಲ, ಅಲ್ಲಿ ಕೊನೆಗೆ ಆ ಬದಿ ಇದೆಯಲ್ಲ, ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ, ಏನಂತ ಹೇಳಿ ಅಲ್ಲಿಗೆ ಈಗ ಈ ಬದಿಯಲ್ಲಿ ನಾವು ಈ ರೀತಿ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿದೆ ಪ್ಲೇಸ್. ಈ ಥರ ನಡ್ಕೊಂಡೆಲ್ಲ ಹೋಗಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ. ಸೊ ಇಲ್ಲಿ ಏನು ಗೊತ್ತಾ, ಇಲ್ಲಿ ನೋಡಿ ಕರೆಕ್ಟಾಗಿ ನೋಡಿ, ಇಲ್ಲಿ ಒಂದು ಹಕ್ಕಿ ಹಾರಿ ಹೋಗ್ತದಲ್ಲ, ಸೊ ಅದನ್ನು ನಾನು ಗಮನಿಸಲಿಲ್ಲ. ಈ ಥರ ಸೀದನೇ ಹೋಗ್ತಾ ಇರುವಾಗೆ ನಾನು ಏನು ಮಾಡಿದೆ ಗೊತ್ತಾ, ಈ ನೀರಲ್ಲಿ ಈ ರೀತಿ ಕೈ ಹಾಕುವ, ಸ್ವಲ್ಪ ಕಾಲು ತೊಳೆಯುವ ಅಂತ ಹೇಳಿ ನೀರಿಗೆ ಕೈ ಹಾಕ್ಲಿಕ್ಕಂತ ಹೋಗುವಾಗ ನೋಡಿ ಇಲ್ಲೊಂದು ಹೆಬ್ಬಾವು ನೀರಲ್ಲಿ ಯಾವ ರೀತಿ ನೋಡಿ ಉಂಟಲ್ಲ, ನನಗೆ ಒಮ್ಮೆಲೆ ಶಾಕ್ ಆದಾಗಾಯಿತು. ಅಂದರೆ ನೀರಿಗೆ ಕೈ ಹಾಕ್ಲಿಕ್ಕಂತ ಹೋಗುದು ನಾನು, ಜಸ್ಟ್ ಮಿಸ್ ಆದದಷ್ಟೇ. ಹೆಬ್ಬಾವು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋದರೆ ಮೇಲಿಗೆ ಹಾರಿ ಬಿಡ್ಬೋದು. ನಾನು ಅದನ್ನು ನೋಡಿ ಉಂಟಲ್ಲ ದೂರ ಬಂದು ಅನಂತರ ನಿಮಗೆ ಝೂಮ್ ಮಾಡಿ ನನಗೆ ತೋರಿಸ್ತಾ ಇರುವಂಥದ್ದು. ನನಗೆ ರಾತ್ರಿ ಇಡೀ ನಿದ್ದೆನೇ ಬರಲಿಲ್ಲ ಇದು. ಹಾಗೆ ನಾನು ಇವಾಗ ಟೈಮ್ ಬಂದುಬಿಟ್ಟು 12:57 ಆಯಿತು ರಾತ್ರಿ. ಸೊ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅಂದರೆ ನನಗೆ ನಿದ್ದೆನೇ ಬರಲಿಲ್ಲ ಇದು ನೋಡಿ ಆದ ನಂತರ ರಾತ್ರಿಗೆ. ಸೊ ಹಾಗೆ ನಿದ್ದೆ ಬರಲಿಲ್ಲ ಅಲ್ಲ, ಸೊ ಹಾಗೆ ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ನಿದ್ದೆ ಮಾಡ್ಬೋದು ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ನ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬಾಯ್.